ಹೆಲೋ ಮಾಮ್ಸ್ ಆ್ಯಂಡ್ ಕಿಡೀಸ್, ವೆಲ್ಕಮ್ ಟು ಅವರ್ ಚಾನಲ್ ಸೂಪರ್ ಹೆಲ್ದಿ ಕಿಡ್ಸ್. ಇನ್ನೂ ನಮ್ಮ ಸೂಪರ್ ಹೆಲ್ದಿ ಕಿಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಂಗೆ ನೋಡ್ತಾ ಇದ್ದೀವಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ನಮ್ಮ ವೀಡಿಯೋಸಿಂದ. ನಮ್ಮ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಎಲ್ಲನೂ ಹೆಲ್ದಿ ಬೆನಿಫಿಟ್ಸ್ ಇರೋ ರೆಸಿಪೀಸೇ ಇರುತ್ತೆ. ನಾನು ಸ್ಪೆಷಲಿ ನಮ್ಮ ಮಕ್ಕಳಿಗೆ ಏನು ಮಾಡ್ತೀನಿ ನಾನು ಅದನ್ನೇ ತೋರಿಸ್ತೀನಿ. ಸ್ಪೆಷಲಾಗಿ ವೀಡಿಯೋ ಮಾಡಬೇಕು ಅಂತ ರೆಸಿಪೀಸ್ ಅಂತೂ ಮಾಡೋದಿಲ್ಲ. ನಮ್ಮ ಮಕ್ಕಳಿಗೆ ಹೆಲ್ದಿಯಾಗಿ ನಾನು ಏನು ಮಾಡ್ತೀನಿ ಅದನ್ನೇ ವೀಡಿಯೋ ಬರುತ್ತೆ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ಅಷ್ಟೇ ಸಿಂಪಲ್ಲಾಗಿ ರೋಲ್ ಯಾವ ಥರ ಪನ್ನೀರ್ ರೋಲ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಪನ್ನೀರ್ ರೋಲ್ ಅನ್ನೋದು. ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮ್ಮ ಮಕ್ಕಳಿಗೋಸ್ಕರ. ಇನ್ನೂ ನೀವು ಈ ಥರ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ 100% ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸ್ವಲ್ಪ 1 ಇಯರ್ ಬೇಬಿಯಿಂದನೇ ನಾವು ಹೋಮ್ ಮೇಡ್ ಫುಡ್ಸ್ಗೆ ರೂಢಿ ಮಾಡಬೇಕು. ಈಗಿನ ಮಕ್ಕಳು ತುಂಬ ಜನ ಹೋಮ್ ಫುಡ್ಸೇ ತಿನ್ನಲ್ಲ, ಹೊರಗಡೆ ಫುಡ್ಸೇ ತುಂಬ ಲೈಕ್ ಮಾಡ್ತಾರೆ. ನಾವು ರೂಢಿ ಮಾಡಿರೋದೇ ಅಲ್ವಾ ಅದು. ಸೊ ಮಸ್ಟ್ ಸ್ವಲ್ಪ ರಿಸ್ಕ್ ತಗೊಂಡು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಆರೋಗ್ಯಕರವಾಗಿರ್ತಾರೆ ನಮ್ಮ ಮಕ್ಕಳು. ಸೊ ಈ ಪನ್ನೀರ್ ರೋಲ್ನ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ಮನೇಲಿ ಮಾಡೋದಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾನು ಹೊರಗಡೆಯಿಂದನೇ ಪನ್ನೀರನ್ನ ತೊಗೊಂಡು ಬಂದಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಹಾಗೆ ಕಟ್ ಮಾಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜಜ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚೂರು ಚಾಟ್ ಮಸಾಲ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ವೆರೈಟಿಯಾಗಿ ಮಾಡ್ಬೋದು, ಇದು ಸಿಂಪಲಾಗಿ ಮಾಡ್ಬೋದು. ನಾನು ಇದೇ ಥರ ಮಾಡ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕರ್ಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಕರ್ಡ್ ಅನ್ನೋದು ತುಂಬ ಒಳ್ಳೆಯದು ಮಕ್ಕಳಿಗೆ. ಕೆಲವು ಮಕ್ಕಳು ಕರ್ಡ್ ಅನ್ನೋದೇ ತಿನ್ನೋದಿಲ್ಲ. ಕಂಪಲ್ಸರಿ 2 ಮೀಲ್ಸ್ ಆದರೂ ಇರಬೇಕು ಕರ್ಡಲ್ಲಿ, ಸ್ವಲ್ಪ ಆದರೂ ಕೂಡ. ಅದು ಕೂಡ ಚಿಕ್ಕವಾಗಿಂದ ರೂಢಿ ಮಾಡಿದ್ರೇ ಮೊಸರನ್ನ ತಿಂತಾರೆ ಅವರು, ಇಲ್ಲಾಂದರೆ ಮೊಸರೇ ತಿನ್ನೋದಿಲ್ಲ. ಈಗ ಒಂದು ಪ್ಯಾನ್ ತಗೊಳ್ಳಿ. ಆ ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ದೊಡ್ಡ ಈರುಳ್ಳಿ ಆದರೆ ಸರಿ ಹೋಗುತ್ತೆ. ಸ್ವಲ್ಪ ಕ್ಯಾಪ್ಸಿಕಮ್, ಒಂದು ಚಿಕ್ಕ ಟೊಮ್ಯಾಟೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಕ್ಯಾಬೇಜ್ ಹಾಕ್ಕೋಬೋದು, ಕ್ಯಾರೆಟ್ ಕೂಡ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಇಷ್ಟೇ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ವೆಜಿಟೇಬಲ್ಸ್ ನಿಮ್ಮ ಮಕ್ಕಳು ಕಂಫರ್ಟೇಬಲಾಗಿ ತಿಂತಾರೆ ಆ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ನಾವು ರೋಲ್ ಮಾಡ್ಕೋಬೋದು. ಏನು ಚೆನ್ನಾಗಿರಲ್ಲ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. 15 to 20 ಮಿನಿಟ್ಸ್ ಮಿಕ್ಸ್ ಮಾಡಿ ಪಕ್ಕಕ್ಕಿಟ್ಟರೆ ಸಾಕಾಗುತ್ತೆ. ಈಗ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಡಾದಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಇದಕ್ಕೆಲ್ಲನೂ ಸಾಲ್ಟು, ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ಆ್ಯಡ್ ಮಾಡೋ ಕೆಲಸ ಇಲ್ಲ. ಇಲ್ಲಿ ಕ್ರಷ್ ಮಾಡ್ಕೊಂಡಿರೋ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ, ಕೊನೆಗೆ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಇಲ್ಲಿ ಚಪಾತಿ ಮಾಡೋದೇನು ಸ್ಪೆಷಲಾಗಿ ತೋರಿಸೋಂಗಿಲ್ಲ ಅಲ್ವಾ. ನೀವು ಮನೇಲಿ ಯಾವ ಥರ ಚಪಾತಿ ಮಾಡ್ಕೊತೀರೋ ಅದೇ ಥರ ಮಾಡ್ಕೊಳ್ಳಿ. ನಾನು ಈ ಚಪಾತಿ ಹಿಟ್ಟಿಗೆ ಸ್ವಲ್ಪ ಮಲ್ಟಿಗ್ರೈನ್ ಹಿಟ್ಟು ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಸ್ವಲ್ಪ ಟೊಮೆಟೊ ಕೆಚಪ್ ಆ್ಯಂಡ್ ಮಯೋನೀಸ್ ನಿಮ್ಮ ಆಪ್ಷನಲ್, ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡು ಚೆನ್ನಾಗಿ ಚಪಾತಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಇವಾಗ ಮಾಡಿಟ್ಕೊಂಡಿರೋ ಪನ್ನೀರನ್ನು ಕೂಡ ಚಪಾತಿ ರೋಲ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಆನಿಯನ್ಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಸಾಸಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಮಯೋನೀಸ್, ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಂಡು ರೋಲ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಈಸಿ ಆ್ಯಂಡ್ ಸಿಂಪಲ್ ರೋಲ್ ಆದರೆ ರೆಡಿಯಾಗಿಬಿಡುತ್ತೆ. ದೊಡ್ಡವರಾದ್ರೇ ಹಾಗೆ ತಿನ್ಬೋದು. ನಮ್ಮ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾವು ಕಟ್ ಮಾಡಿಕೊಟ್ರೆ ಅವರು ಕಂಫರ್ಟಬಲಾಗಿ ತಿಂತಾರೆ. ಬಿಸಿ ಪನ್ನೀರ್ ರೋಲ್ ಆದರೆ ರೆಡಿಯಾಗಿದೆ ಗೈಸ್. ಈಗ ಟೇಸ್ಟ್ ಮಾಡೋ ಟೈಮ್ ಆದರೆ ಬಂದಿದೆ. ನಮ್ಮ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ದಾರೆ, ನಮ್ಮಮ್ಮ ಯಾವಾಗ ಕೊಡ್ತಾರೆ ಇನ್ನೂ ಪನ್ನೀರ್ ರೋಲ್ ಅಂದ್ಬಿಟ್ಟು. ನಾನು ಇನ್ನೂ ಮಾಡಿಲ್ಲ ಅಂತ ಹೇಳ್ತಾಯಿದ್ರೆ ಹಶ್ವಾಗ್ತಾಯಿದೆ ಅಂತ ಹೇಳ್ತಾಯಿದ್ದಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಈ ಹಾಲಿಡೇಸಲ್ಲಿ ಮನೆಯಲ್ಲಿ ಹೈಜೀನಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.